ರಾಧಿಕಾ, ಇದೇನಮ್ಮ ಇಷ್ಟ ಹೊತ್ನಲ್ಲಿ? ನಾನು ನಿಂಗೆ ಹೇಳಿದ್ದೆ ಅಲ್ವಾ, ಇವರಿಬ್ರು ಬಂದ್ಮೇಲೆ ನಿನ್ ಕಳ್ಸ್ಕೊಡ್ತೀನಿ ಅಂತ. ಈಗ ಅವ್ರು ಬಂದ್ರಲ್ವಾ, ನಾಳೆ ಬೆಳಿಗ್ಗೆನೆ ಹೊರಡ್ತೀಯಂತೆ. ವಿಶುಗೋ ರಾಜುಗೋ ನೀನನ್ನು ಬಿಟ್ಟು ಬರಕ್ ಹೇಳ್ತೀನಿ. ಈಗ ನೀ ಹೋಗಿ ವಿಶುಗೆ ಹಾಲು ತಗೊಂಡ್ಬಂದ್ಬಿಡಮ್ಮ. ಅರೆ ವಿಶು, ಏನಿದು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಕದ್ರಿಗೆ ಮಾತ್ರ ಹೋಗಿದ್ರಾ? ಉಡುಪಿಗೆ ಹೋಗ್ಲಿಲ್ವಾ? ಯಾಕಪ್ಪ? ಶಿವನೇ ನಾನು ಕೇಳಿದ ವರ ಕೊಟ್ಮೇಲೆ ಕೃಷ್ಣನ ಹತ್ರ ಹೋಗೋ ಅವಶ್ಯಕತೆ ಬರಲಿಲ್ಲ ಅಮ್ಮ. ಸುಮ್ನಿರೋ ವಿಶು, ಬಿಡ್ತು ಅನ್ನು. ನೀ ಹಾಗೆಲ್ಲ ಹೇಳಿದ್ರೆ ಕೃಷ್ಣನ್ಗೆ ನಿನ್ ಮೇಲೆ ಕೋಪ ಬಂದ್ಬಿಡುತ್ತೆ, ನಿನ್ ಮೇಲೆ ಪ್ರೀತಿನೇ ಬರಲ್ಲ. ಕೃಷ್ಣ ನನ್ನ ಪ್ರೀತಿಸ್ತಾನೋ ಇಲ್ವೋ ಗೊತ್ತಿಲ್ಲ ಅಜ್ಜಿ, ಆದ್ರೆ ನಾನು ಅವನನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೇನೆ. ಅದು ಅವನಿಗೆ ಗೊತ್ತಾದ್ರೆ ಸಾಕು. ಏನಾಯ್ತು ನಿನ್ಗೆ? ಯಾಕೋ ಹೀಗೆ ಒಗ್ದೊಗ್ಟಾಗಿ ಮಾತಾಡ್ತಿದ್ಯಾ? ಅಮ್ಮ, ನನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನು ಹೇಳ್ತಾ ಇದ್ದೀನಿ. ನನಗೆ ಗೊತ್ತು ನೀ ಇಷ್ಟು ರಾತ್ರಿಲಿ ಯಾರಿಗೂ ಹೇಳ್ದೆ ಯಾಕೆ ಮನೆಗೆ ಹೊರಟಿದ್ಯಾ ಅಂತ. ನನ್ನಿಂದ ದೂರ ಇರಬೇಕು ಅಂತ ತಾನೆ ನಾನು ನಿನ್ನನ್ನು ತಡಿಬಾರ್ದು. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ಸುಮ್ಮನೆ ಇರಬೇಕು. ಆದ್ರೆ ಆದ್ರೆ ನಿನ್ನ ನೋಡಿದ ದಿನದಿಂದ ಇವತ್ತಿನವರೆಗೂ ನನ್ನ ಮನಸ್ಸಲ್ಲಿರೋ ಭಾವನೆಗಳನ್ನ ಹೇಳ್ಕೊಳಕ್ಕಾಗಿಲ್ಲ. ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಏನಿದೆ ಅಂತನೂ ತಿಳ್ಕೊಳಕ್ಕಾಗಿಲ್ಲ. ರಾಧಿಕಾ, ಒಂದು ನಿಮಿಷ ಬಾಯಿಲಿ. ರಾಧಿಕಾ, ಆಮೇಲೆ ಔಟ್ ಹೌಸ್ ಹತ್ರ ಸಿಗ್ತೀರಾ? ನಿಮ್ಮಿಂದ ನನಗೆ ತುಂಬ ಉಪಕಾರ ಆಗಿದೆ. ಆದರೆ ನನ್ನಿಂದ ನೀವು ಏನೂ ಕೇಳಿಲ್ಲ. ಅದಕ್ಕೆ ನಾನೇ ನಿಮ್ಗೇನೋ ಕೊಡಬೇಕು ಅಂದ್ಕೊಂಡಿದ್ದೀನಿ. ಬರ್ತೀರಾ ಅಲ್ವಾ? ನೀವು ಬರೋ ತನಕ ನಾನು ಅಲ್ಲೇ ಕಾಯ್ತಾ ಇರ್ತೀನಿ. ರಾಧಿಕಾ, ನನ್ಗೆ ಈ ವಿಷನ್ ಕಟ್ಕೊಂಡು ಸಾಕಾಗಿ ಹೋಗಿದೆ. ಇವತ್ತೇನಾಯ್ತು ಗೊತ್ತಾ? ಇದ್ಕಿದ್ದ ಹಾಗೆ ಮನೆಗೆ ಹೋಗ್ಬೇಕು ಅಂದ, ಏನು ಎತ್ತಂತಿಲ್ಲ, ಹೊರಟೇ ಬಿಟ್ಟ. ಇವನ್ ಹೋಗ್ತಾ ಇದ್ರೆ ಏನೋ ಅನಾಹುತ ಆಗ್ಬಿಡತ್ತೆ ಅನ್ನೋ ಹಾಗೆ ಗಾಬರಿ ಮಾಡ್ದ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ರಾಧಿಕಾ, ನೀನ್ ಹೇಳೋ ಪ್ರಕಾರ ಮದ್ವೆ ಆಗೋ ತನಕ ಅವನಿಂದ ದೂರ ಇರ್ಬೇಕು. ಆದ್ರೆ ಅದ್ರಲ್ಲಿ ನನಗೆ ಅರ್ಥ ಇಲ್ಲ ಅಂತ ಅನ್ಸುತ್ತೆ. ಇಷ್ಟು ದಿವಸ ಅವನು ಹೇಳ್ದಾಗ ನಾನು ಕೇಳ್ತಾ ಇದ್ದೆ. ಆದ್ರೆ ಇವತ್ ರಾತ್ರಿ ನಾನ್ ಹೇಳ್ದಾಗ ಅವನು ಕೇಳ್ಬೇಕು. ಹಾಗ್ ಮಾಡ್ತೀನಿ. ನಾನ್ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಇಷ್ಟು ದಿವಸ ನಾನು ಸಿನಿಮಾ ನೋಡಿದ್ದಕ್ಕೂ ಸಾರ್ಥಕ ಆಯ್ತು. ಇದೊಂದಾಗ್ಬಿಟ್ರೆ ಅವನನ್ನ ಕಿರು ಬೆಳಲಾಡಿಸ್ಬಿಡ್ತೀನಿ. ಹೆಣ್ಣ ಹತ್ರ ಕಣ್ಣೀರ್ ಬಿಟ್ರೆ ಇರೋ ದೊಡ್ಡ ಅಸ್ತ್ರ ಅಂದ್ರೆ ಇದೊಂದೇ. ನನಗೆ ಗೊತ್ತಿತ್ತು ನೀನು ಬಂದೇ ಬರ್ತೀಯ ಅಂತ. ನೀನು ನನ್ನ ಯಾವತ್ತೂ ಬಿಟ್ಕೊಡಲ್ಲ. ಬಿಟ್ಕೊಡಕ್ಕೆ ಅಂಟ್ಕೊಳಕ್ಕೆ ನಾನು ನಿಮ್ಗೇನು ಅಲ್ಲ. ಮತ್ಯಾಕೆ ಬಂದೆ? ನಾನು ಹೇಳೋದೆಲ್ಲ ಹೇಳಾಗಿದೆ. ನಿಮ್ಗೇನಾದ್ರೂ ಉಳಿದಿದ್ರೆ ಹೇಳಿ ಮುಗಿಸ್ಬಿಡಿ. ನಾಳೆ ಬೆಳಿಗ್ಗೆ ನಿನ್ನ ಮನೆಗೆ ಹೋಗ್ತಿದ್ಯಾ ಅಲ್ವಾ? ಅದಕ್ಕೆ ಕೊನೆ ಸಲ 2 ಮಾತಾಡಬೇಕು ಅಂತ ನಿನ್ನ ಇಲ್ಲಿ ಕರೀಲಿಲ್ಲ.